ಭಗವಂತನ ಒಲಿಸಿಕೊಂಡ ಮೇಲೆ ಏನು ಮಾಡಬೇಕು? ವರ ಕೇಳಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಅಂದಿದ್ದಾಳೆ. ಅದನ್ನು ಬಿಟ್ಟರೆ ಸರಿ. ತಪಸ್ಸು ಮಾಡೋದು, ಭಗವಂತನ ಒಲಿಸಿಕೊಳ್ಳೋದು ಒಳ್ಳೆಯ ಅಂಶವನ್ನೇ ಅಂದಿದ್ದಾಳೆ. ಹಾಗಾಗಿ ತಡ ಮಾಡಬೇಡ, ಹೋಗು ಮಗು, ಕಾಳಿಗೆ ಹೋಗಿ ತಪಸ್ಸು ಮಾಡು, ಭಗವಂತನ ಒಲಿಸಿಕೋ. ಸುನೀತಿ ಧ್ರುವನಿಗೆ ಹೀಗೆ ಮಾರ್ಗದರ್ಶನ ಮಾಡಿದ್ದಾಳೆ. ತಾಯಿಯ ಉಪದೇಶ ಮಗುವಿಗೆ ಹೃದಯಕ್ಕೆ ನಾಟಿದೆ. ಧ್ರುವ ನಿಶ್ಚಯ ಮಾಡಿಕೊಂಡು ಹೊರಟ. ಆದರೆ ಎಲ್ಲಿಗೂ ಹೋಗಬೇಕು ಗೊತ್ತಿಲ್ಲ, ಏನು ತಪಸ್ಸು ಮಾಡಬೇಕು, ಏನು ಮಂತ್ರ ಜಪ ಮಾಡಬೇಕು ಗೊತ್ತಿಲ್ಲ, ತಪಸ್ಸಿನ ಅನುಷ್ಠಾನದ ಬಗೆ ತಿಳಿದಿಲ್ಲ. ಆದರೆ ಕಾಡಿಗೆ ಹೋಗಬೇಕು, ತಪಸ್ಸು ಮಾಡಬೇಕು, ಭಗವಂತನ ಒಲಿಸಿಕೊಳ್ಳಬೇಕು ಅನ್ನುವಂತಹದ್ದು ದೃಢವಾಗಿರತಕ್ಕಂತಹ ಸಂಕಲ್ಪ, ದೃಢವಾದ ಸಂಕಲ್ಪ. ಅರಮನೆಯಿಂದ ಹೊರಟಿದ್ದಾನೆ. ಮಗುವಿನ ಈ ದಾರ್ಢ್ಯವನ್ನು, ಸಂಕಲ್ಪದ ದೃಢತೆಯನ್ನು ಗಮನಿಸಿರತಕ್ಕಂತಹ ನಾರದರು ತಾವು ಅಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ. ಅವರ ಹೆಸರೇ ನಾರದ. ಏನು ನಾರದ ಶಬ್ದಕ್ಕರ್ಥ? ನಾರಂದದಾತಿ ಇದು ನಾರದ, ಒಳ್ಳೆಯ ತತ್ವೋಪದೇಶ ಮಾಡುವವರು ಅಂತ ಅರ್ಥ. ನಾರದ ಶಬ್ದಕ್ಕರ್ಥ ತತ್ವೋಪದೇಶ ಮಾಡುವವರು. ನಾರದರು ತಮ್ಮ ಪೂರ್ವಕಲ್ಪದ ಬದುಕನ್ನು ಇನ್ನೂ ನೆನಪಿಸಿಕೊಂಡಿದ್ದಾರೆ. ಪ್ರಾಯಶಃ ಪೂರ್ವಜನ್ಮದಲ್ಲಿ, ಪೂರ್ವಕಲ್ಪದಲ್ಲಿ ತಾವು ಒಬ್ಬ ದಾಸಿಯ ಮಗನಾಗಿದ್ದರು. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ತಾಯಿಯ ಜೊತೆಗೆ ಆ ವಿಪ್ರದ ಮನೆಯ ಊಳಿಗವನ್ನು ಮಾಡ್ತಾ ಜೀವನವನ್ನು ನಡೆಸ್ತಾ ಇದ್ದರು. ಆ ವಿಪ್ರನ ಮನೆಗೆ ಚಾತುರ್ಮಾಸ್ಯ ವ್ರತವನ್ನು ಪೂರೈಸುವುದಕ್ಕೋಸ್ಕರ ಯತಿಗಳು ಬಂದಿದ್ದರು. ದಿನನಿತ್ಯ ಹರಿಕಥೆಯನ್ನು ಅವರು ಪ್ರವಚನ ಮಾಡ್ತಾ ಇದ್ದರು. ಈ ಮಗುವಿಗೆ ಇನ್ನೂ ಆವಾಗ 5 ವರ್ಷದ ವಯಸ್ಸು. ನಾರದರಿಗೆ, ದಾಸಿಯ ಪುತ್ರನಿಗೆ ಅವರಾಡುವಂತಹ ಹರಿಕಥೆಯಲ್ಲಿ ಆಸಕ್ತಿ ಬೆಳೆಯಿತು. ವ್ರತವನ್ನು ಪೂರೈಸಿಕೊಂಡು ಹೊರಟು ಹೋಗುವ ವೇಳೆಗೆ ಮಗುವಿನ ಆಸಕ್ತಿಯನ್ನು ಗಮನಿಸಿರತಕ್ಕಂತಹ ಆ ಋಷಿಮುನಿಗಳು ಒಳ್ಳೆಯ ತತ್ವೋಪದೇಶ ನೀಡಿ ಹೊರಟಿದ್ದಾರೆ. ಕಾಲಕ್ರಮದಲ್ಲಿ ಆ ಮಗುವಿನ ತಾಯಿ ವಿಷಸರ್ಪ ಕಡಿದು ಮೃತಳಾಗಿದ್ದಾಳೆ. ಆದದ್ದೆಲ್ಲ ಉಳಿತೇ ಆಯಿತು ಅಂತ ಸಂಕಲ್ಪ ಮಾಡಿಕೊಂಡು ಆ ಪುಟ್ಟ ವಯಸ್ಸಿನಲ್ಲಿ ಋಷಿಮುನಿಗಳ ಉಪದೇಶದಿಂದ ಭಗವಂತನಲ್ಲಿ ಪ್ರೀತಿ ಅಧಿಕವಾಗಿ ಅಂತಹ ಭಗವಂತನನ್ನು ಕಾಣಲೇಬೇಕು ಅಂತ ಈ ಧ್ರುವ ಮಹಾರಾಜ ಹಾಗೆ ಭಗವಂತನ ಒಲಿಸಿಕೊಳ್ಬೇಕು ಅಂತ ಇವತ್ತು ಹೊರಟಿದ್ದಾನೆ. ಆ ತಾನೂ ಎಳೆಯ ವಯಸ್ಸಿನಲ್ಲಿ ಕಾಡಿಗೆ ಹೋಗಿದ್ದಾರೆ, ತಪಸ್ಸು ಮಾಡಿದ್ದಾರೆ. ಇದ್ದಕ್ಕಿದ್ದಂತೆ ಭಗವಂತನ ಆ ದಿವ್ಯ ದರ್ಶನ ಆಗಿದೆ. ಆದರೆ ಒಂದು ಕ್ಷಣ ಮಿಂಚಿದಂತೆ ದರ್ಶನವಾಯಿತು. ಭಗವಂತ ಕಣ್ಮರೆಯಾದ. ಇನ್ನೂ ಕಾಣಬೇಕು ಅನ್ನತಕ್ಕಂಥ ಹಂಬಲ ಹೆಚ್ಚಾಯಿತು. ತಪಸ್ಸನ್ನು ಮುಂದುವರಿಸಿದರೆ ಆ ಶರೀರವಾಣಿ ನುಡಿಯಿತು, ಈ ಜನ್ಮದಲ್ಲಿ ನಿನಗಿಷ್ಟೇ, ಸಾಧನೆಯನ್ನು ಮುಂದುವರಿಸು, ನಿನ್ನ ಬಯಕೆ ಈಡೇರುತ್ತೆ. ಹೀಗೆ ತಾವು ಭಗವಂತನನ್ನು ಕಾಣಲೇಬೇಕು ಅಂತ ಹಂಬಲಿಸಿದಾಗ ತಮಗೆ ಮಾರ್ಗದರ್ಶನ ಮಾಡಿದಂತಹ ಋಷಿಮುನಿಗಳ ಅನುಗ್ರಹದಿಂದಾಗಿ ಅದರಂತೆ ನಾನು ನಡೆದೆ, ಭಗವಂತ ಅನುಗ್ರಹಕ್ಕೆ ಪಾತ್ರನಾದೆ. ಈ ಮಗುವು ಇವತ್ತು ಆ ದಾರಿಯಲ್ಲಿ ಸಾಗಿದೆ. ಆ ಮಗುವಿಗೆ ಮಾರ್ಗದರ್ಶನ ಮಾಡೋದು ನನ್ನ ಕರ್ತವ್ಯ ಅಂತ ಭಾವಿಸಿಕೊಂಡು ನಾರದರು ಆ ಮಗುವಿಗೆ ಬಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಯಮುನಾ ತೀರದಲ್ಲಿ ಮಧುವನದಲ್ಲಿ ಕುಳಿತು ತಪಸ್ಸು ಮಾಡು, ಈ ದ್ವಾದಶಾಕ್ಷರ ವಿದ್ಯೆಯನ್ನು ಸ್ವೀಕಾರ ಮಾಡು, ಅದನ್ನು ಅನುಷ್ಠಾನ ಮಾಡು, ಹೀಗೆ ಅಂತ ಹೇಳಿಕೊಂಡು ಆ ಮಗುವಿಗೆ ವಾಸುದೇವ ದ್ವಾದಶಾಕ್ಷರ ವಿದ್ಯೆಯನ್ನು ಉಪದೇಶಿಸಿ ತಪಸ್ಸನ್ನು ಮಾಡುವಂತಹ ಬಗೆಯನ್ನೆಲ್ಲ ತಿಳಿಸಿದ್ದಾರೆ. ನಾರದರ ಮಾರ್ಗದರ್ಶನದಲ್ಲಿ
ಪುಟ್ಟ ಧ್ರುವ ಮಹಾರಾಜ ತಪಸ್ಸನ್ನು ಮಾಡಿದರೆ ಭಗವಂತ ಒಲಿದು ಬಿಟ್ಟ. 6-7 ತಿಂಗಳುಗಳಲ್ಲಿ ಕಠಿಣವಾಗಿರತಕ್ಕಂತಹ ವ್ರತಕ್ಕೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಧ್ರುವ ಮಹಾರಾಜನ ತಪಸ್ಸಿನ ನಿಷ್ಠೆ ಇಷ್ಟು, ಭಗವಂತ ಮುಂಭಾಗದಲ್ಲಿ ಬಂದು ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಮಗು ಇನ್ನೂ ಕಣ್ಣು ಇಟ್ಟು ಮುಚ್ಚಿಕೊಂಡು ತಪಸ್ಸಿನಲ್ಲಿ ಮಗ್ನವಾಗಿದೆ. ಭಗವಂತನೇ ಗಲಿಬಿಲಿಗೊಳ್ಳುವಂತಹ ಪ್ರಸಂಗ. ಮಗು ಇನ್ನೂ ಕಣ್ತೆರೆದು ನನ್ನ ನೋಡ್ತಾ ಇಲ್ಲ. ಪುಟ್ಟ ಧ್ರುವ ಮಹಾರಾಜ ಭಗವಂತನ ಯಾವ ರೂಪವನ್ನು ಮನಸ್ಸಿನ ಒಳಗೆ ಚಿಂತನೆ ಮಾಡಿಕೊಂಡು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾನೋ ಭಗವಂತ ಆ ಮನಸ್ಸಿನೊಳಗೆ ಆ ರೂಪವನ್ನು ಮರೆಮಾಚಿಬಿಟ್ಟ. ಇಷ್ಟರ ತನಕ ಯಾವ ರೂಪವನ್ನು ಕಾಣ್ತಾ ಇದ್ದೆ ಮನಸ್ಸಿನಲ್ಲಿ, ಆ ರೂಪ ಇದ್ದಕ್ಕಿದ್ದಂತೆ ಮರೆಯಾದಾಗ ಗಾಬರಿಗೊಂಡು ಆ ಧ್ರುವ ಮಹಾರಾಜ ಕಣ್ಣು ಬಿಟ್ಟರೆ ಭಗವಂತ ಮುಂಭಾಗದಲ್ಲೇ ನಿಂತಿದ್ದಾನೆ. ದೇವರ ಮುಂದೆ ನಿವೇದಿಸಿಕೊಳ್ಳಬೇಕು, ಆದರೆ ಮಾತೇ ಹೊರ ಬೀಳ್ತಾ ಇಲ್ಲ. ಆ ಗಾಬರಿಯಲ್ಲಿ ಮಗುವಿನ ಇಂತಹ ಸ್ಥಿತಿಯನ್ನು ಗಮನಿಸಿರುವಂತಹ ಭಗವಂತ ತನ್ನ ಕೈಲಿರುವಂತಹ ಶಂಖವನ್ನು ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ. ಮಾತು ಹೊರಬೀಳಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ಹೊರಬಿದ್ದ ಮಾತು ಅದು ನಾವು ನೀವು ಆಡುವಂತಹ ಮಾತಿನಂತಿರಲಿಲ್ಲ, ಅದು ಭಗವಂತನ ಸ್ತೋತ್ರವೇ ಆಗಿತ್ತು. ಭಗವಂತನ ಸ್ತೋತ್ರವನ್ನು ನಾವು ನೀವು ಮಾಡ್ತೇವೆ. ಹೇಗೆ, ಏನು ಭಗವಂತನ ಸ್ತುತಿಸಬೇಕು, ಭಗವಂತನ ಸ್ವರೂಪ ಏನು ತಿಳಿದಿಲ್ಲ. ಯಾರು ಹಿರಿಯರು ಜ್ಞಾನಿಗಳು ಮಾಡಿಟ್ಟಿರುವಂತಹ ಸ್ತೋತ್ರ ಇದೆ, ನಾವು ಅದನ್ನು ಕಂಠಪಾಠ ಮಾಡಿಕೊಂಡು ಮರು ಒಪ್ಪಿಸ್ತೇವಷ್ಟೇ. ಅದರ ಅರ್ಥಾನುಸಂಧಾನವೂ ನಮಗಿರೋದಿಲ್ಲ. ಆದರೆ ಧ್ರುವ ಮಹಾರಾಜರು ಮಾಡಿರುವಂತಹ ಭಗವಂತನ ಸ್ತೋತ್ರ ಅದು ಹಾಗೆ ಯಾರೋ ಮಾಡಿಟ್ಟಿರತಕ್ಕಂತಹ ಸ್ತೋತ್ರವನ್ನು ತಾನು ಕಂಠಪಾಠ ಮಾಡಿ ಅರ್ಥಜ್ಞಾನ ಅನುಸಂಧಾನ ಇಲ್ಲದೆ ಮರು ಒಪ್ಪಿಸಿರುವಂತಹದ್ದಲ್ಲ. ಅನುಭವದ ಹಿನ್ನೆಲೆಯಲ್ಲಿ ಭಗವಂತನನ್ನು ನಿವೇದಿಸಿಕೊಳ್ತಾ ಇದ್ದಾರೆ. ಆವಾಗ ಅಂದಿರತಕ್ಕಂತಹ ಮಾತೆ ಪ್ರಸಿದ್ಧವಾಗಿರತಕ್ಕಂತಹ ಭಗವಂತನ ಸ್ತೋತ್ರ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪುರುಷಾಯ ತುಭ್ಯಂ ನಮಃ. ಭಗವಂತ ನಿನಗೆ ನಮಸ್ಕಾರ. ಯಾರು ನೀನು? ಯೋ ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಭಗವಂತ ನನ್ನ ವಾಗೀಂದ್ರಿಯ ಸುಪ್ತವಾಗಿ ಬಿಟ್ಟಿತ್ತು, ಮಾತೇ ಹೊರಬೀಳ್ತಾ ಇರಲಿಲ್ಲ, ವಾಗೀಂದ್ರಿಯ ಮಲಗಿ ಹೋಗಿತ್ತು. ಭಗವಂತ ನೀನು ಒಳಗೆ ಪ್ರವೇಶ ಮಾಡಿ ಆ ವಾಗೀಂದ್ರಿಯಕ್ಕೆ ಪ್ರೇರಣೆ ನೀಡಿದ್ದರಿಂದಾಗಿ ಇವತ್ತು ಮಾತು ಹೊರಬೀಳ್ತಾ ಇದೆ. ಮತ್ತಿದು ವಾಗೀಂದ್ರಿಯ ಒಂದೇ ಅಲ್ಲ, ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್. ಕರಚರಣಾದಿ ಸಕಲಾವಯವಗಳು ಸಕಲೇಂದ್ರಿಯಗಳು ಇವತ್ತು ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದರೆ ಭಗವಂತ ಅದು ನೀನು ಒಳಗೆ ನಿಂತುಕೊಂಡು ಪ್ರೇರಣೆ ನೀಡಿದ್ದರಿಂದಾಗಿ. ಅಂತಹ ನಿನಗೆ ನಮಸ್ಕಾರ. ಬದುಕಿನಲ್ಲಿ ನಾನಾ ಬಗೆಯ ಕ್ರಿಯೆಗಳನ್ನು ನಾವು ಮಾಡ್ತಾ ಇರ್ತೇವೆ. ಆವಾಗೆಲ್ಲ ನಮ್ಮ ಅನುಸಂಧಾನ ಹೇಗಿರುತ್ತೆ? ನಾನು ನೋಡಿದೆ, ನಾನು ಕೇಳಿದೆ, ನಾನು ಮೂಸಿದೆ, ನಾನು ನಡೆದಾಡಿದೆ, ನಾನು ಆ ಕಡೆ ಈ ಕಡೆ ಎತ್ತಿಟ್ಟೆ. ಪ್ರತಿಯೊಂದು ಕ್ರಿಯೆ ಹಿಂದೆಯೂ ಕೂಡ ನಾನು 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 ಅನ್ನುವಂತಹ ಅನುಸಂಧಾನ ನಮ್ಮದ್ದಾಗಿರತ್ತೆ. ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇಲ್ಲ, ಇಷ್ಟೇ ಅಲ್ಲ, ಇದರ ಹಿಂದೆ ಇರತಕ್ಕಂತಹ ವ್ಯವಸ್ಥೆ ಏನೆಲ್ಲ ಇದೆ. ಏನಿದೆ? ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ಈ ಅನುಸಂಧಾನ ಪ್ರತಿನಿತ್ಯ ನಾವು ಬೆಳಗಾದ ಎದ್ದಾಕ್ಷಣ ಮಾಡಬೇಕಂತೆ. ಏನು? ನಮ್ಮ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಬೇಕು ಅಂತಿದ್ದರೆ ಜಡವಾಗಿರುವ ಇಂದ್ರಿಯಗಳು
ಇಂದ್ರಿಯಗಳು, ಜಡವಾಗಿರುವ ಇಂದ್ರಿಯಗಳು ತಾವೇ ತಾವಾಗಿಯೂ ಪ್ರವೃತ್ತವಾಗೋದಿಲ್ಲ. ಬೇಡ, ನಾವಿದ್ದೇವೆ, ನಾವು ಇಂದ್ರಿಯಗಳ ಮೂಲಕ ಕೆಲಸವನ್ನು ಮಾಡಿಸ್ತೇವೆ ಅಂತಂದರೆ ಈ ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ. ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ. ಮತ್ತು ಯಾರಿಂದ ಇಂದ್ರಿಯಗಳು ಪ್ರೇರಿತವಾಗ್ತಾವೆ? ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ನಮ್ಮೆಲ್ಲ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಬೇಕು ಅಂತಿದ್ದರೆ ಅವುಗಳ ಒಳಗೆ ಇರತಕ್ಕಂತಹ ಇಂದ್ರಿಯಾಭಿಮಾನ ದೇವತೆಗಳು ತಾವು ಪ್ರವೃತ್ತರಾಗಬೇಕು. ಆ ಇಂದ್ರಿಯಾಭಿಮಾನ ದೇವತೆಗಳ ಮೇಲೆ ಪ್ರಭುತ್ವ ನಮಗಿದೆಯೇ? ಓ ಇಂದ್ರಿಯಾಭಿಮಾನ ದೇವತೆಗಳೇ, ನೋಡಿ ನಮ್ಮ ಇಂದ್ರಿಯಗಳೊಳಗೆ ನಿಂತುಕೊಂಡು ಅವುಗಳನ್ನು ಕಾರ್ಯಪ್ರವೃತ್ತವಾಗುವಂತೆ ಮಾಡಿ ಅಂತ ಹೇಳಲಿಕ್ಕೆ ಆ ಇಂದ್ರಿಯಗಳ ಮೇಲೇನೇ ನಮಗೆ ಹತೋಟಿ ಇಲ್ಲ. ಯಾವುದನ್ನು ನಾವು ನಮ್ಮ ಇಂದ್ರಿಯಗಳು ಅಂತ ತಿಳ್ಕೊಂಡಿದ್ದೇವೆ ಅವುಗಳ ಮೇಲೇನೇ ಹತೋಟಿ ಇಲ್ಲ. ಹಾಗಿರುವಾಗ ಆ ಇಂದ್ರಿಯಾಭಿಮಾನಿ ದೇವತೆಗಳ ಒಳಗೆ ಮೇಲೆ ನಮಗೆ ಪ್ರಭುತ್ವ ಇದೆಯೇ? ಇಲ್ಲ. ಬೇಡ, ಅವರೇ ಸರ್ವಶಕ್ತರಾಗಿದ್ದುಕೊಂಡು ಪ್ರವೃತ್ತಿ ಮಾಡ್ತಾರೋ ಕೇಳಿದರೆ ಅವರೂ ಸರ್ವಶಕ್ತರಲ್ಲ. ಮತ್ತೆ ಹೇಗೆ ಅವರು ಕಾರ್ಯಪ್ರವೃತ್ತರಾಗಬೇಕು? ಅವರೊಳಗೆ ಪ್ರಾಣದೇವರು ನಿಂತುಕೊಂಡು ಅವರಿಗೆ ಪ್ರೇರಣೆ ನೀಡಬೇಕು. ಪ್ರಾಣದೇವರಿಂದ ಪ್ರೇರಿತರಾಗಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳು ತಾವು ಕಾರ್ಯಪ್ರವೃತ್ತರಾದರು ಅಂತಂದರೆ ಆ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗ್ತವೆ. ನಮಗದರಿಂದ ಜ್ಞಾನ ಬರುತ್ತೆ, ನಮಗೆ ಅವುಗಳಿಂದ ಕಾರ್ಯ ನಡೆಯುತ್ತೆ.